ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KCETಯ ಕಂಪ್ಲೀಟ್ ಏನು ಫೀಸ್ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ, ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದಾನೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. A to Z ವಿತ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ. ಇಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಎಷ್ಟಿದೆ, ಏನಿದೆ ಸರ್ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಅನುದಾನ ರಹಿತ, ಅನುದಾನ ಸಹಿತ ಏನೇನೆಲ್ಲ ಕೊಟ್ಟಿದ್ದಾರೆ, UVC ಅಂತ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಮೈಸೂರು ಯೂನಿವರ್ಸಿಟಿ ಏನೇನೇನೇನು ಕೊಟ್ಟಿದ್ದಾರೆ. ಸೊ ಗೊತ್ತಾಗಲಿಲ್ಲ ಅಂತ ಹೇಳೋರಿಗೆ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿಯನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋವನ್ನು ನೋಡಿದ ತಕ್ಷಣ ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಾಮೆಂಟ್ಸ್ ಏನಾದರೂ ಇದ್ದರೆ, ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಡ್ರಾಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಆ್ಯಂಡ್ ನಾನು ಏನಾದರೂ ಮಾಡುವಾಗ ಏನಾದರೂ ಮಿಸ್ಟೇಕ್ಸ್ಗಳಾದರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಆನ್ ಸ್ಪಾಟಲ್ಲಿ ಮಾತಾಡ್ತಾ ಇರ್ತೇನೆ ನಾನು. ಸೊ ಏನಾದರೂ ಮಿಸ್ಟೇಕ್ಸ್ಗಳು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಓಕೆ ಸ್ಟೂಡೆಂಟ್ಸ್, ಅದಕ್ಕಿಂತ ಮುಂಚೆ ಯಾರಿಗಾದರೂ ಕಾಮೆಂಟ್ಗೆ 2024 KCET 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಏಕಲವ್ಯ ಅಂತ ಒಂದು ಗ್ರೂಪ್ ಇದೆ, ಅದಕ್ಕೆ ನಾನು ನಿಮ್ಮನ್ನು ಆ್ಯಡ್ ಮಾಡ್ತೇವೆ ಸ್ಟೂಡೆಂಟ್ಸ್. ಆಯಿತಾ? ಜಾಯ್ನ್ ಆಗಬೇಕು ಅಂತಿದ್ದವ್ರು ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗಬೇಕು ಅಂತಿದ್ದವ್ರು ಮೆಸೇಜ್ ಹಾಕಿ. 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಎಲ್ಲ ಕಾಲೇಜ್ಗಳ ಡೀಟೇಲ್ಸನ್ನು ನಾವು ಕೊಡ್ತೇವೆ. ಓಕೆ ಸ್ಟೂಡೆಂಟ್ಸು, ಈ ಒಂದು ವಿಡಿಯೋವನ್ನು ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ. ಓಕೆ, ಈಗ ನೋಡಿ, KCET ಅವರು ರಿಲೀಸ್ ಮಾಡಿದಂಥ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ರಿಲೀಸ್ ಮಾಡಿದಂಥ ಒಂದು PDF ಅಲ್ಲಿ ಅವರು ಇಂಗ್ಲೀಷ್ ವರ್ಷನನ್ನು ರಿಲೀಸ್ ಮಾಡಲಿಲ್ಲ, ಓನ್ಲಿ ಕನ್ನಡ ವರ್ಷನ್ ರಿಲೀಸ್ ಮಾಡಿದ್ದಾರೆ. ಆ PDF ಅನ್ನು ನೋಡಿದಾಗ ತುಂಬ ಕನ್ಫ್ಯೂಷನ್ಸ್ಗಳಾಗ್ತಾ ಇದೆ ಸ್ಟೂಡೆಂಟ್ಸ್ಗಳಿಗೆ. ಸೊ ಆ ಕನ್ಫ್ಯೂಷನ್ಸ್ಗಳನ್ನು ನಾನು ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ. ನಿಮ್ಮ ಬೇರೆ ವಿಡಿಯೋದಲ್ಲಿ ಸಿಗುತ್ತಿಲ್ಲವೋ ಗೊತ್ತಿಲ್ಲ, ನನಗೆ ಇದರಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿಯನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಓಕೆ, ಕರೆಕ್ಟ್ ನೋಡ್ಕೊಳ್ಳಿ. ಫಸ್ಟಿಗೆ ಅವ್ರು ಹೇಳಿದ್ದು ಸರ್ಕಾರಿ ಕಾಲೇಜುಗಳನ್ನು, ಅಂದರೆ ಗೌರ್ಮೆಂಟ್ ಕಾಲೇಜ್ ಇದೆ ನೋಡಿ, ಗೌರ್ಮೆಂಟ್ ಕಾಲೇಜ್ ಓಕೆ, ಸರ್ಕಾರಿ ಕಾಲೇಜುಗಳನ್ನು 100% ಅಂದರೆ ಸರ್ಕಾರಿ ಕಾಲೇಜಲ್ಲಿ, ಗೌರ್ಮೆಂಟ್ ಕಾಲೇಜಲ್ಲಿ 100% ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ ಅಲ್ವಾ, 100% ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತಾ. ಮತ್ತು ಮೈಸೂರು ವಿಶ್ವವಿದ್ಯಾಲಯದ 50%, ಮೈಸೂರು ಯೂನಿವರ್ಸಿಟಿಯಲ್ಲಿ 50% ಸೀಟ್ಗಳು, 50% ಸೀಟ್ಸ್ಗಳು ಎಲ್ಲಿಗೆ ಹೋಗಿರುತ್ತೆ? ಗೌರ್ಮೆಂಟ್ ಆಗಿರುತ್ತೆ. ಅದಕ್ಕೆ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜುಗಳು, ಅಂದರೆ 50% ಸೀಟುಗಳ ಶುಲ್ಕ. ಇದರಲ್ಲಿ ನೋಡಿ, ಕರೆಕ್ಟ್ ಕೇಳ್ಕೊಳ್ಳಿ, ನಾನು ಇದರಲ್ಲಿ ಯಾವ್ಯಾವ ಕಾಲೇಜ್ ಬರುತ್ತೆ ನೋಡಿ. ಗೌರ್ಮೆಂಟ್ ಕಾಲೇಜು ಬರುತ್ತೆ ಒಂದು, ಎರಡನೇದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTUನ ಘಟಕ ಬರುತ್ತೆ ನೋಡಿ. VTUನ ಘಟಕ ಕಾಲೇಜುಗಳು ಯಾವುದಿದು? VTU ಘಟಕ ಅಂದರೆ ಏನು ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತೇನೆ. ಪ್ಲಸ್ ಇದರಲ್ಲಿ ಯೂನಿವರ್ಸಿಟಿ ಫೀಸ್ ಇದೆ, ವಿಶ್ವವಿದ್ಯಾನಿಲಯದ ಫೀಸು ಇದೆ, ಪ್ಲಸ್ ಇತರ ಶುಲ್ಕವೂ ಇದೆ. ಎಲ್ಲದನ್ನು ಸೇರಿಸಿ ಕಂಪ್ಲೀಟ್ ಆಗಿ ನಿಮಗೆ ಇದರ ಫೀಸ್ ಬಂದ್ಬಿಟ್ಟು 42,116 ರೂಪಾಯಿಗಳು. ಎಲ್ಲದೂ ಬರುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ಏನೂ ಇನ್ಕ್ಲೂಡ್ ಇಲ್ಲ, ಮತ್ತೆ ಎಕ್ಸ್ಟ್ರಾ ಏನೂ ಕೊಡಲಿಕ್ಕಿಲ್ಲ. ಆಯಿತಾ? ಯಾವುದಿದು ಗೌರ್ಮೆಂಟ್ ಕಾಲೇಜು ಪ್ಲಸ್ VTUನ ಘಟಕ ಕಾಲೇಜ್ ಅಂತ ಹೇಳಿದ್ದಾರೆ. ಏನಿದು ಘಟಕ ಕಾಲೇಜ್ಗಳು ಅಂದರೆ? ಕರೆಕ್ಟ್ ಹೇಳ್ತೇನೆ ಕೇಳಿ. VTUನ ಘಟಕ ಕಾಲೇಜ್ಗಳಂದ್ರೆ ಏನು, ಗೌರ್ಮೆಂಟ್ ಕಾಲೇಜ್ಗಳಂದ್ರೆ ಏನು ಅಂತ ನಾನು ಹೇಳ್ತೇನೆ ನೋಡಿ. ಫಸ್ಟಿಗೆ VTU, ಫಸ್ಟಿಗೆ ನಾನು ನಿಮಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲೆಲ್ಲ ಇದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲಿದೆ? ಚಿತ್ರದುರ್ಗದಲ್ಲಿದೆ. ಆಯಿತಾ? ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಿತ್ರದುರ್ಗ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು, ನೀವು ಯಾವುದು ಕೂಡ ತೊಗೊಳ್ಬೋದು, ನೋ ಪ್ರಾಬ್ಲಮ್. ಚಿತ್ರದುರ್ಗದಲ್ಲಿದೆ ಅದೊಂದು. ಯಾವ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ನೋಡಿ, ಚಿತ್ರದುರ್ಗದಲ್ಲಿದೆ, ಚಾಮರಾಜನಗರದಲ್ಲಿದೆ, ಹಾಸನದಲ್ಲಿ ಒಂದಿದೆ, ಹಾವೇರಿಯಲ್ಲಿದೆ, ಬಳ್ಳಾರಿಯಲ್ಲಿದೆ, ಕಾರವಾರದಲ್ಲಿ ಒಂದಿದೆ, ಮತ್ತು ಅದು ರಾಯಚೂರಲ್ಲಿದೆ, ರಾಮನಗರದಲ್ಲಿದೆ, ಕೊಪ್ಪಳದಲ್ಲಿದೆ, ಬೀದರಲ್ಲಿದೆ, ಗಂಗಾವತಿಯಲ್ಲಿದೆ, ಗದಗಲ್ಲಿದೆ, ಬ್ಯಾಂಗ್ಳೂರಲ್ಲಿ SKSJTI ಅಂತ, ದಾವಣಗೆರೆಯಲ್ಲಿದೆ, ಕಲಬುರಗಿಯಲ್ಲಿದೆ, ಮೈಸೂರಲ್ಲಿದೆ, ಬೆಳಗಾವಿಯಲ್ಲಿದೆ, ಚಿಕ್ಕಬಳ್ಳಾಪುರದಲ್ಲಿದೆ. ಇದೆಲ್ಲದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಗೊತ್ತಾಯ್ತಾ? ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಎಲ್ಲೆಲ್ಲಿದೆ ಅಂತ ಹೇಳಿದ್ಯಲ್ಲ ನೋಡಿ, ಚಿಕ್ಕಬಳ್ಳಾಪುರ, ಬೆಳಗಾವಿ, ಮೈಸೂರು, ಕಲಬುರಗಿ, ದಾವಣಗೆರೆ, ಬ್ಯಾಂಗ್ಳೂರು, ಗದಗ, ಬೀದರ್, ಗಂಗಾವತಿ, ಕೊಪ್ಪಳ, ರಾಮನಗರ, ರಾಯಚೂರು, ಮೈಸೂರು, ಕುಶಲನಗರ, ಕಾರವಾರ ಮತ್ತು ಬಳ್ಳಾರಿ, ಹಾವೇರಿ, ಇದೆಲ್ಲದು ಸ್ಟೂಡೆಂಟ್ಸ್. ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ಚಿಂತಾಮಣಿ, ಇದೆಲ್ಲದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನ ಫೀಸ್ ಎಷ್ಟಾಗುತ್ತೆ? 42,116. ಗೊತ್ತಾಯ್ತಾ? ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್.
ಆಯಿತಾ. ಮತ್ತು ಅಲ್ಲಿ ನಿಮಗೆ BDTನೂ ಕೂಡ ಇದೆ, ಅದು ದಾವಣಗೆರೆಯಲ್ಲಿ ಬರುತ್ತೆ, ಅದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. ಅದರ ಫೀಸ್ ಎಷ್ಟಾಗುತ್ತೆ? 42,116. ಅವ್ರಿಗೆ ಫಸ್ಟಿಗೆ ಕೊಟ್ಟಿದ್ದಿದೆ. ಸರ್ಕಾರಿ ಕಾಲೇಜುಗಳಂದ್ರೆ ಇದೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲೆಲ್ಲ ಇದೆ ನೋಡಿ, ಎಲ್ಲದು. ಆಮೇಲೆ VTUನ ಘಟಕ ಸಂಸ್ಥೆಗಳು ಅಂತ ಹೇಳಿದ್ದಾರೆ ನೋಡಿ, ಅಂದರೆ ಯಾವ್ದು ಹೇಳಿ? ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರು ಇದೆಯಲ್ಲ, ಇದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಲಬುರ್ಗಿಯಲ್ಲಿ ಒಂದಿದೆಯಲ್ಲ ಅದು, ಮತ್ತೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ನಮ್ಮ ಬೆಳಗಾವಿಯಲ್ಲಿದೆಯಲ್ಲ ಅದು, ನಮ್ಮ ಮೈಸೂರು ಬೆಳಗಾವಿ. ಮತ್ತೆ VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಚಿಕ್ಕಬಳ್ಳಾಪುರ, ಇದು ಚಿಕ್ಕಬಳ್ಳಾಪುರ, ಇದು ಎಲ್ಲದು ಬರುತ್ತೆ ಸ್ಟೂಡೆಂಟ್ಸ್. ಇದನ್ನೇ ಅವ್ರು ಹೇಳಿದ್ದಲ್ಲಿ, ಅರ್ಥ ಆಯ್ತಾ? ಅವರೇನು ಎಕ್ಸ್ಟ್ರಾ ಏನು ಹೇಳಿದ್ದಲ್ಲ. ಅಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ಗಳ ಬಗ್ಗೆ ನಿಮಗೆ ಒಬ್ವಿಯಸ್ ನಿಮ್ಗೆ ಗೊತ್ತಿದೆ, ಸರಿನಾ? ಗೌರ್ಮೆಂಟ್ ಕಾಲೇಜ್ಗಳ ಬಗ್ಗೆ ನಿಮಗೆ ಒಬ್ವಿಯಸ್ಲಿ ಗೊತ್ತಿದೆ, ಅಲ್ಲಿ ನಿಮಗೆ 42,116 ಆಗುತ್ತೆ. ಅದು ಬಿಟ್ಟು VTU ಘಟಕ ಸಂಸ್ಥೆಗಳಂದ್ರೆ ಇದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಲಬುರ್ಗಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಚಿಕ್ಕಬಳ್ಳಾಪುರ, ಇದರ ಬಗ್ಗೆ ಮಾತಾಡ್ತಾ ಇರೋದು. ಗೊತ್ತಾಯ್ತಾ? ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದು 42,116. ಅದರಲ್ಲೂ ನೋಡಿ ಸ್ಟೂಡೆಂಟ್ಸ್, ಅವ್ರು ಏನಂತ ಕೊಟ್ಟಿದ್ದಾರೆ ಕೇಳಿದ್ರೆ, ಎಲ್ಲ ಶುಲ್ಕಗಳು ಸೇರಿದೆ ಇಲ್ಲಿ. ಎಲ್ಲ ಶುಲ್ಕ ಅಂದ್ರೆ ಏನು? ಅಲ್ಲಿ ಏನು ಕೊಟ್ಟಿದ್ದಾರೆ ಬ್ರಾಕೆಟ್ ಒಳಗಡೆ ನೋಡಿ, VV ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯದ ಶುಲ್ಕ, ಯೂನಿವರ್ಸಿಟಿ ಫೀಸು ಕೂಡ ಇನ್ಕ್ಲೂಡ್ ಆಗಿದೆ, ಪ್ಲಸ್ ಇತರ ಶುಲ್ಕನೂ ಕೂಡ ಸೇರಿದೆ. ಇನ್ನು ಎಕ್ಸ್ಟ್ರಾ ಏನೂ ಇಲ್ಲ. ನಿಮ್ಗೆ ಯಾವುದೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಾದರೂ, ಯಾವುದೇ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಾಲೇಜಲ್ಲಾದರೂ ಕೂಡ ನಿಮಗೆ ಬೇರೆ ಎಕ್ಸ್ಟ್ರಾ ಫೀಸ್ ಇಲ್ಲ. 42,116. ಗೊತ್ತಾಯ್ತಲ್ಲ? ಇದು ಫಸ್ಟ್ ಕಾಲಮಲ್ಲಿ ಹೇಳಿದ್ದು, ಅರ್ಥ ಆಯ್ತಾ? ಮತ್ತೆ ಮೈಸೂರು ಯೂನಿವರ್ಸಿಟಿ ಬಿಡಿ, ಅದು ಮೈಸೂರು ಯೂನಿವರ್ಸಿಟಿದು, ಅದರಲ್ಲಿ 50% ಸೀಟ್ಸ್ಗಳು ಮಾತ್ರ. ಈಗ ಎರಡನೇ ಕಾಲಮಲ್ಲಿ ಏನು ಹೇಳಿದ್ದಾರೆ ನೋಡಿ ಅವರು, ಸೆಕೆಂಡ್ ಕಾಲಮಲ್ಲಿ ಹೇಳಿದ್ದು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, UVCಯಲ್ಲಿ ಮಾತಾಡ್ತಾ ಇರೋದು. ಬೆಂಗಳೂರಲ್ಲಿ ಇದೆಯಲ್ಲ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು, ಅಲ್ಲಿದ್ರ ಬಗ್ಗೆ ಮಾತಾಡ್ತಾ ಇರೋದು. ಇದರಲ್ಲೂ ಕೂಡ ಹಾಗೆ VV ಶುಲ್ಕ ಅಂದರೆ ಯೂನಿವರ್ಸಿಟಿ ಫೀಸ್ ಪ್ಲಸ್ ಎಕ್ಸ್ಟ್ರಾ ಫೀಸ್ ಎಲ್ಲದೂ ಸೇರಿ ಹೋಗಿದೆ. ಎಷ್ಟಾಗುತ್ತೆ? 47,250 ರೂಪೀಸ್. ಇದ್ರ ಮೇಲೆ ಇಲ್ಲ, ಎಕ್ಸ್ಟ್ರಾ ದುಡ್ಡಿಲ್ಲ. ಗೊತ್ತಾಯ್ತಾ? ಎಕ್ಸ್ಟ್ರಾ ಹಣವನ್ನು ನೀವು ಕಟ್ಟಲಿಕ್ಕಿಲ್ಲ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಆದರೆ, ಪರ್ಟಿಕ್ಯುಲರ್ಲಿ UVC ಬಗ್ಗೆ ಹೇಳಿದ್ದವರು, ಅಲ್ಲಿ ಆದರೆ ನಿಮಗೆ ಎಕ್ಸ್ಟ್ರಾ ಹಣ ಕಟ್ಟಲಿಕ್ಕಿಲ್ಲ. ಓನ್ಲಿ 47,250. ಇದರಲ್ಲಿ ಯೂನಿವರ್ಸಿಟಿ ಫೀಸ್ ಇದೆ, ಎಕ್ಸ್ಟ್ರಾ ಫೀಸ್ ಇದೆ, ಎಲ್ಲದೂ ಇನ್ಕ್ಲೂಡ್ ಆಗಿದೆ. ಆಯ್ತಾ? ಇದು ಎರಡನೇ ಕಾಲಮ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ? ಡೌಟ್ ಇಲ್ಲ. ಓಕೆ, ಡೌಟ್ ಇಲ್ಲ ಅನ್ಕೊಳ್ತೇನೆ. ಥರ್ಡ್ ಕಾಲಮಲ್ಲಿ ನೋಡಿ, ಖಾಸಗಿ ಅನುದಾನಿತ ಕಾಲೇಜುಗಳು ಅಥವಾ ಖಾಸಗಿ ವಿಶ್ವವಿದ್ಯಾಲಯದ ಅನುದಾನಿತ. ಅಂದ್ರೆ ಖಾಸಗಿ ಅನುದಾನಿತ ಅಂದ್ರೆ ಮೀನಿಂಗ್ ಏನು ಹೇಳಿ? ಪ್ರೈವೇಟ್ ಏಡೆಡ್. ಅಂದ್ರೆ ಕಾಲೇಜು ಪ್ರೈವೇಟ್ ಅವ್ರದ್ದಾಗಿರುತ್ತೆ, ಅವರಿಗೆ ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರುತ್ತೆ, ಅದನ್ನ ಖಾಸಗಿ ಅನುದಾನಿತ, ಪ್ರೈವೇಟ್ ಏಡೆಡ್. ಇದರಲ್ಲಿ ಯೂನಿವರ್ಸಿಟಿನೂ ಬರ್ಬೋದು ಅಥವಾ ಕಾಲೇಜು ಬರ್ಬೋದು, ಖಾಸಗಿ ಯೂನಿವರ್ಸಿಟೀಸ್ ಬರ್ಬೋದು, ಅಂದರೆ ಪ್ರೈವೇಟ್ ಯೂನಿವರ್ಸಿಟಿನೂ ಬರ್ಬೋದು, ಪ್ರೈವೇಟ್ ಏಡೆಡ್ ಕಾಲೇಜ್ಗಳು ಬರ್ಬೋದು. ಆಯ್ತಾ? ಇದರಲ್ಲಿ ನೋಡಿ ಯೂನಿವರ್ಸಿಟಿ ಶುಲ್ಕನೂ ಇದೆ, ಅಂದರೆ ಏನು ಹೇಳಿ, ಯೂನಿವರ್ಸಿಟಿ ಫೀಸೂ ಇದೆ ಪ್ಲಸ್ ಇತರ ಫೀಸೂ ಇದೆ, ಎಲ್ಲದನ್ನು ಸೇರಿ. ಆಯ್ತಾ? ಯಾವ ಪ್ರೈವೇಟ್ ಏಡೆಡ್ ಕಾಲೇಜ್ಗಳಿದೆ ನೋಡಿ, ಪ್ರೈವೇಟ್ ಕಾಲೇಜ್ ಆಗಿರುತ್ತೆ, ಬಟ್ ಅಲ್ಲಿ ಕೆಲವೊಂದು ಕೋರ್ಸ್ಗಳು ಏಡೆಡ್ ಆಗಿರುತ್ತೆ, ಕೆಲವೊಂದು ಕೋರ್ಸ್ಗಳಿಗೆ ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರುತ್ತೆ. ಆಯ್ತಾ? ಅದರಲ್ಲಿ 95% ಸೀಟ್ಗಳು ಯಾರಿಗೆ ಹೋಗುತ್ತೆ? 95% ಗೌರ್ಮೆಂಟ್ ಸೀಟ್. ಗೊತ್ತಾಯ್ತಾ? 95%ದಷ್ಟು ಸರ್ಕಾರಿ ಕೋಟದ ಸೀಟುಗಳು, 5% 5% ಈಸ್ ಫಾರ್ ಮ್ಯಾನೇಜ್ಮೆಂಟ್. ಆಯ್ತಾ? ಪ್ರೈವೇಟ್ ಏಡೆಡ್, ಇದು ಯಾವುದು? ಪ್ರೈವೇಟ್ ಏಡೆಡ್ ಅಂದ್ರೆ ಪ್ರೈವೇಟ್ ಕಾಲೇಜು ಆಗಿರುತ್ತೆ ಪ್ಲಸ್ ಏಡೆಡ್ ಆಗಿರುತ್ತೆ. ಆ ಏಡೆಡ್ ಕಾಲೇಜಲ್ಲಿ ಕೆಲವೊಂದು ಕೋರ್ಸ್ಗಳು ಮಾತ್ರ ಇಂಪಾರ್ಟೆಂಟ್. ನಿನ್ನೆನೆ ನಾನು ಹೇಳಿದ್ದೆ, ಪ್ರೈವೇಟ್ ಕಾಲೇಜ್ ಆಗಿರುತ್ತೆ ಬಟ್ ಏಡೆಡ್ ಇರುತ್ತೆ. ಇಲ್ಲಿ ನೋಡಿ, ನಿನ್ನೆ ಹೇಳಿದ್ದೆ ನಾನು, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ E003 ಏಡೆಡ್ ಅಂತ ಹೇಳಿದ್ದೇನೆ, ಡಾಕ್ಟರ್ ಅಂಬೇಡ್ಕರ್ E004 ಏಡೆಡ್ ಅಂತ ಹೇಳಿದ್ದೇನೆ, NIE ಮೈಸೂರು ಇದು ಕಾಲೇಜು ಪ್ರೈವೇಟ್, ಆದರೆ ಅದರಲ್ಲೂ ಕೂಡ ಏಡೆಡ್ ಮತ್ತೆ ಅನ್ಏಡೆಡ್ ಇದೆ. SDM ಇಲ್ಲ, PS ಮಂಡ್ಯ E023 ಏಡೆಡ್ ಅಂತ ಹೇಳಿದ್ದೆ, ಮಲೆನಾಡ್ ಹಾಸನ E024 ಏಡೆಡ್ ಅಂತ ಹೇಳಿದ್ದೆ, ಬಸವೇಶ್ವರ ಬಾಗಲಕೋಟೆ E031 ಏಡೆಡ್ ಅಂತ ಹೇಳಿದ್ದೆ, PDA ಕಲಬುರ್ಗಿ E041 ಏಡೆಡ್ ಅಂತ ಹೇಳಿದ್ದೆ. ಗೊತ್ತಿದೆಯಲ್ಲ ನಿಮ್ಗೆ ಇದೆಲ್ಲ, ನಿನ್ನೆ ಹೇಳಿದ್ದೆ. ಇದೆಲ್ಲ ಕಾಲೇಜ್ಗಳಲ್ಲಿ ನೋಡಿ, ಆ ಕಾಲೇಜ್ಗಳಲ್ಲಿರೋ ಎಲ್ಲ ಕೋರ್ಸ್ಗಳಿಗೂ ಅವರು ಫೀಸ್ ಕನ್ಸೆಷನ್ ಇಲ್ಲ.
ಆಯಿತಾ. 95% ಆಫ್ ದ ಗೌರ್ಮೆಂಟ್. ಇದು ನಾನು ಕಾಲೇಜಿನ ಬರೀತೇನೆ ನೋಡಿ, ನಿಮ್ಮದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ ಇದರಲ್ಲಿ. ಅದ್ರದ್ದು ನಾನು ಹೇಳಿದ್ದೇನೆ ಯಾವುದು BMS ಅಲ್ಲಿ ಯಾವುದು ಅಂತ ಹೇಳಿದ್ದೇನೆ. ಇಲ್ಲಿ ನೋಡಿ E003 ಕೋಡ್ ನಿನ್ನೆ ಹೇಳಿದ್ದೇನೆ, ಪ್ರೀವಿಯಸ್ ವಿಡಿಯೋನ ವಾಚ್ ಮಾಡಿ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲಿ ಯಾವುದೆಲ್ಲ ಕೋರ್ಸ್ ಗೊತ್ತುಂಟಾ? ಸಿವಿಲ್, ECE, EEE, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, IM ಪ್ಲಸ್ ಮೆಕ್ಯಾನಿಕಲ್. ಆಯಿತಾ. ಇದಿಷ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇದಿಷ್ಟು ಕೋರ್ಸ್ಗಳಿಗೆ ಮಾತ್ರ ನೆನಪಿಟ್ಕೊಳ್ಳಿ. ಎಷ್ಟು ಫೀಸ್ ಅಂತ ಹೇಳ್ತೇನೆ, ಹೇಳಲಿಲ್ಲ ಇನ್ನು. ಸೆಕೆಂಡ್ BVV, ಇದು ಬಾಗಲಕೋಟೆಯಲ್ಲಿ ಬರುತ್ತೆ, ನಮ್ಮ ಬಾಗಲಕೋಟೆಯಲ್ಲಿ ಬರುವಂತಹ ಇದು. ಇಲ್ಲೂ ಕೂಡ ಸಿವಿಲ್, CV ಅಂತ ಬರೀತೇನೆ, CS ಕಂಪ್ಯೂಟರ್ ಸೈನ್ಸ್, ECE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, EEE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, IM ಅಂತ ಬರೀತಾನೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ME. ಓಕೆ, ಈ ಕೋರ್ಸ್ಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು. ನೀವು ಇದು ಬಿಟ್ಟು ಬೇರೆ ಯಾವುದು ಕೋರ್ಸ್ಗಳಿಗೆ ಬಂದರೆ ಅಲ್ಲಿ ಗೌರ್ಮೆಂಟಿಂದ ಫೀಸ್ ಕನ್ಸೆಷನ್ ಇಲ್ಲ. ಥರ್ಡ್ ಒನ್ ಡಾಕ್ಟರ್ ಅಂಬೇಡ್ಕರ್ ಅಲ್ಲಿ ನಾನು ಹೇಳಿದ್ದೇನೆ ಯಾವ ಇದು ಹೇಳಿದ್ದೇನೆ, ಕೋಡ್ ಹೇಳಿದ್ದೇನೆ E004 ಅಂತ. ಅದರಲ್ಲೂ ಹಾಗೆ ಸಿವಿಲ್, CS, EEE, ECE, EIE ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, TE ಅಂದರೆ ಟೆಲಿಕಮ್ಯುನಿಕೇಶನ್, ಮತ್ತು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ IM. ಇದಿಷ್ಟು ಕೋರ್ಸ್ಗಳಿಗೆ. ಆಯಿತಾ. ಫೋರ್ತ್ ಒನ್ ಮಲೆನಾಡು ಹಾಸನ. ಮಲೆನಾಡಿದೆಯಲ್ಲ, ಮಲೆನಾಡು ಹಾಸನದಲ್ಲೂ ಕೂಡ ಹಾಗೆ ಸಿವಿಲ್, EEE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ECE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್. ಓಕೆ. ಫಿಫ್ತ್ ಕಾಲೇಜ್ ನೋಡಿ, PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಲ್ಬರ್ಗ. PDA. ಓಕೆ, PDA ಗುಲ್ಬರ್ಗ, D ಇದು PDA ಗುಲ್ಬರ್ಗ. ಇಲ್ಲಿ ಯಾವುದೆಲ್ಲ ಬರುತ್ತೆ? ಸಿವಿಲ್, EEE, ECE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, EEE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ದೆನ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಕ್ಯಾನಿಕಲ್. ಇದಿಷ್ಟು ಕೋರ್ಸ್ಗಳಿಗೆ ಮಾತ್ರ. ಸಿಕ್ಸ್ತ್ ಒನ್ PDAದು ನಿನ್ನೆ ಹೇಳಿದ್ದೇನೆ, ಏಡೆಡ್ E041. ಸಿಕ್ಸ್ತ್ ಒನ್ PES ಮಂಡ್ಯದ್ದಿದು, ಬೆಂಗಳೂರಿದಲ್ಲ. ಆಮೇಲೆ PES ಮಂಡ್ಯ, ಇದರಲ್ಲೂ ಕೂಡ ಸಿವಿಲ್, EEE, ECE ಆ್ಯಂಡ್ ಮೆಕ್ಯಾನಿಕಲ್. ಓಕೆ, ಇದಿಷ್ಟು ಕೋರ್ಸ್ಗಳಿಗೆ ಮಾತ್ರ. ಆ್ಯಂಡ್ ಸೆವೆಂತ್ ಒನ್ SJC ಮೈಸೂರು. JC ಮೈಸೂರಲ್ಲೂ ಇದೆ. ನಾನು ಅನ್ಕೊಳ್ತೇನೆ ನಿನ್ನೆ ನನ್ನ ವಿಡಿಯೋದಲ್ಲಿ JC ಬಗ್ಗೆ ನಾನು ಮಾತಾಡಲಿಲ್ಲ ಅನ್ಕೊಳ್ತೇನೆ. SJC ಮೈಸೂರಲ್ಲೂ ಕೂಡ ಏಡೆಡ್ ಇದೆ. ಅದರಲ್ಲಿ ನೋಡಿ ಸಿವಿಲ್ ಕಟ್ ಆಫ್ ತುಂಬ ಕಡಿಮೆ ಇದೆ ಅವರದ್ದು. CSC, EEE, ECE, ಎನ್ವೈರನ್ಮೆಂಟಲ್ ಸೈನ್ಸ್, EVS ಅಂತ ಬರೀತೇನೆ, ಎನ್ವೈರನ್ಮೆಂಟಲ್ ಸೈನ್ಸ್, ಮೆಕ್ಯಾನಿಕಲ್ ಮತ್ತು ಪಾಲಿಮರ್. ಇದು ಅಲ್ಲೂ ಮಾತ್ರ ಇರೋದು, ಪಾಲಿಮರ್ ಎಲ್ಲ ಕಾಲೇಜಲ್ಲೂ ಇಲ್ಲ. ಇದರಲ್ಲಿ ಏಯ್ತ್ ಒನ್ NIE ಮೈಸೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಯಾವುದು? ಸಿವಿಲ್, ECE, ಮೆಕ್ಯಾನಿಕಲ್. ಆಯಿತಾ. ಇದೆಲ್ಲ ಯಾವ್ದು ಹೇಳಿ? ಪ್ರೈವೇಟ್ ಕಾಲೇಜ್ಗಳು. ಅದರಲ್ಲೂ ಏಡೆಡ್. BMSCಯಲ್ಲಿ ಯಾವ್ದು ಹೇಳಿ ಏಡೆಡ್? ಅದಕ್ಕೂ ಕೋಡ್ ಕೂಡ ಹೇಳಿದ್ದೆ ನಾನು, E003 ಈ ಕ್ಯಾಂಪಸ್. ಆಯಿತಾ. BVVಯಲ್ಲಿ ಅಂದರೆ ಇದಿದೆಯಲ್ಲ ನೋಡಿ, ನಮ್ಮದು BVV ಅನ್ನೋದು ಬಾಗಲಕೋಟೆಯಲ್ಲಿರೋದು. ಇದು E031, ಇದು ಕೂಡ ಹೇಳಿದ್ದೆ, E031 BVV. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡಾಕ್ಟರ್ AIT ಹೇಳಿದ್ದೇನೆ, E004 ಡಾಕ್ಟರ್ AITಗೆ ಏಡೆಡ್ ಕಾಲೇಜು. ನೆಕ್ಸ್ಟ್ ಮಲೆನಾಡು ಹಾಸನದಲ್ಲಿ ಏಡೆಡ್ E024. ಆಯಿತಾ. ಅದಾದಮೇಲೆ PDA ಕಲಬುರ್ಗಿಯಲ್ಲಿ E041 ಏಡೆಡ್ ಕಾಲೇಜ್ ಯಾವುದು ಅಂತ ಹೇಳ್ತಾ ಇರೋದು. PES ಮಂಡ್ಯದಲ್ಲಿ E023, ಇಲ್ಲೇ ಬರೀತೇನೆ, ನನಗಿಲ್ಲಿ ಸ್ಪೇಸ್ ಇಲ್ಲ. E023 ಯಾವುದಕ್ಕೆ? PES ಮಂಡ್ಯದಲ್ಲಿ. ಆಯಿತಾ. ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗು ಮೈಸೂರು. ಇದರಲ್ಲಿ 3 ಕ್ಯಾಂಪಸ್ ಇದೆ. ಒಂದು E021, ಇನ್ನೊಂದು 284, E057 ಇದು ಬರುತ್ತೆ. ಅದರಲ್ಲಿ ನಿಮಗೆ E021 ಇದು ಗೌರ್ಮೆಂಟ್ ಇದಾಗಿದೆ, ಅದು. NI ಮೈಸೂರಲ್ಲಿ E022. ಓಕೆ, E022. ಇದಿಷ್ಟು ನಿಮಗೆ ಕೋಡ್ ಗೊತ್ತಿರಲಿ ಸ್ಟೂಡೆಂಟ್ಸ್. ಇಂಥ ಕಾಲೇಜಲ್ಲಿ, ಇದಿಷ್ಟು ಕಾಲೇಜಲ್ಲಿ ಮಾತ್ರ ಅವ್ರು ಹೇಳ್ತಾ ಇರೋದು
ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದಿಷ್ಟು ಕಾಲೇಜಲ್ಲಿ ಮಾತ್ರ ಅವ್ರು ಹೇಳ್ತಾ ಇರೋದು. ಇಲ್ಲಿ ನಿಮಗೆ ಫೀಸ್ ಎಷ್ಟಾಗಿರುತ್ತೆ, ಇದು ಪ್ರೈವೇಟ್ ಕಾಲೇಜ್ ಆಗಿದೆ, ಬಟ್ ಇದರಲ್ಲಿ ಕೆಲವೊಂದಕ್ಕೆ ಈಡ್ ಬರುತ್ತೆ. ಆ ಕಾಲೇಜಲ್ಲಿ ಫೀಸ್ ಎಷ್ಟು, 42,116 rupees. ಅರ್ಥ ಆಯ್ತಾ? 42,116 rupees ಪರ್ಟಿಕ್ಯುಲರ್ಲಿ ಹೇಳಿದ್ದಾರೆ. ಇಲ್ಲಿ ನಿಮಗೆ ಯೂನಿವರ್ಸಿಟಿ ಫೀಸು ಇದೆ, ಪ್ಲಸ್ ಎಕ್ಸ್ಟ್ರಾ ಫೀಸಸ್ಸು ಇದೆ. ಆಯ್ತಾ? ಸೊ ಇದನ್ನೇ ಅವರು ಥರ್ಡ್ ಕಾಲಮ್ ಅಲ್ಲಿ ಹೇಳಿದ್ದು ಇದನ್ನೇ. ಖಾಸಗಿ ಅನುದಾನಿತ ಕಾಲೇಜುಗಳು, ಖಾಸಗಿ ಅನುದಾನಿತ ಅಂದ್ರೆ ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರುತ್ತೆ, ಪ್ರೈವೇಟ್ ಏಡೆಡ್ ಕಾಲೇಜ್ ಅಂತ ಮೀನಿಂಗ್. ಓಕೆ, ಎಲ್ಲದು ಸೇರಿ ಇಲ್ಲಿ ಎಷ್ಟಾಗುತ್ತೆ, 42,116. ಹೋಪ್ ಇದು ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಆಯ್ತಾ? ಇನ್ನು ಉಳಿದಿದ್ದು 5% ಇಲ್ಲಿ 95% ಗೌರ್ಮೆಂಟ್ ಸೀಟ್ ಹೋಗುತ್ತೆ, 5% ಅನ್ನೋದು ಅವರು ಮ್ಯಾನೇಜ್ಮೆಂಟಿಗೆ ಕೊಡ್ತಾರೆ. ಓಕೆ, ಪ್ರೈವೇಟ್. ಆಯ್ತಾ? ಅದಾದ ನಂತರ ಖಾಸಗಿ ಅನುದಾನ ರಹಿತ ಕರ್ನಾಟಕದ ಹೆಚ್ಚಿನ ಕಾಲೇಜುಗಳು ಪ್ರೈವೇಟ್ ಅನ್ಏಡೆಡ್, ಹೆಚ್ಚಿನ ಕಾಲೇಜುಗಳು ಇದರ ಅಂಡರಲ್ಲೇ ಬರುತ್ತೆ. ಪ್ರೈವೇಟ್ ಅನ್ಏಡೆಡ್ ಅಲ್ಲೇ ಬರುತ್ತೆ, ಪ್ರೈವೇಟ್ ಅನ್ಏಡೆಡ್. ಓಕೆ, ಹೆಚ್ಚಿನ ಕರ್ನಾಟಕದ ಹೆಚ್ಚಿನ ಇಂಜಿನಿಯರಿಂಗ್ ಕಾಲೇಜುಗಳು ಇದರ ಕೆಳಗಡೆ ಬರುತ್ತೆ. ಇದರಲ್ಲಿ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡ್ ಆಗಿಲ್ಲ. ಹಿಂದ್ಗಡೆ ಹೇಳಿದ್ರಲ್ಲಿ ಎಲ್ಲದರಲ್ಲೂ ಯೂನಿವರ್ಸಿಟಿ ಫೀಸ್, ಎಕ್ಸ್ಟ್ರಾ ಫೀಸ್ ಎಲ್ಲದೂ ಇನ್ಕ್ಲೂಡ್ ಆಗಿದೆ. ಬಟ್ ಪ್ರೈವೇಟ್ ಅನ್ಏಡೆಡ್ ಅಲ್ಲಿ ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡ್ ಆಗಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ 4th ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. 4th ಕಾಲಮ್ ಅಂದ್ರೆ ಗೊತ್ತಾಯ್ತಲ್ಲ, ಪ್ರೈವೇಟ್ ಅನ್ಏಡೆಡ್, ಖಾಸಗಿ ಅನುದಾನ ರಹಿತ ಅಂತ ಹೇಳಿದ್ದಾರೆ. ಖಾಸಗಿ ಅನುದಾನ ರಹಿತ ಅಲ್ಲಿ ನೋಡಿ, ಸರ್ಕಾರಿ ಕೋಟದ ಸೀಟ್ಗಳು 45% ಸರ್ಕಾರಿ ಇರುತ್ತೆ, ಇನ್ನು 30% ಸೀಟ್ಗಳು ಕಾಮಿಡಿಕೆಗೆ ಹೋಗುತ್ತೆ, ಉಳಿದಿರೋದು ಮ್ಯಾನೇಜ್ಮೆಂಟ್. 25% ಮ್ಯಾನೇಜ್ಮೆಂಟ್ ಸೀಟ್ ಹೋಗುತ್ತೆ. ಅರ್ಥ ಆಯ್ತಾ? ಎಲ್ಲಿ, ಪ್ರೈವೇಟ್ ಅನ್ಏಡೆಡ್ ಅಲ್ಲಿ. ಕರ್ನಾಟಕದ ಹೆಚ್ಚಿನ ಕಾಲೇಜುಗಳು ಪ್ರೈವೇಟ್ ಅನ್ಏಡೆಡ್. ಓಕೆ, ಇದರಲ್ಲೂ ಪ್ರೈವೇಟ್ ಅನ್ಏಡೆಡ್ ಅಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಯಾವುದು, ಇದು ಯಾವುದು, ಮೈನಾರಿಟಿ ಅಲ್ಲ. ಇಟ್ ಈಸ್ ನಾಟ್ ಮೈನಾರಿಟಿ, ನಾನ್ ಮೈನಾರಿಟಿ ಕಾಲೇಜಸ್. ಓಕೆ, ಅಂದರೆ 4th ಕಾಲಮಲ್ಲಿ ಅವ್ರು ಹೇಳ್ತಾ ಇರೋದು ಇದು ನಾನ್ ಮೈನಾರಿಟಿಗೆ ನೆಕ್ಸ್ಟ್ ಲಾಸ್ಟ್ ಕಾಲಮಲ್ಲಿ ಹೇಳಿದ್ದಾರೆ ನೋಡಿ. ನಾನ್ ಮೈನಾರಿಟಿಗೆ ಈ ಕಾಲೇಜ್ಗಳಲ್ಲಿ 45% ಕಾಲೇಜ್ ಇದ್ರದ್ದು ಯಾವುದು ಗೌರ್ಮೆಂಟ್ ಆಗುತ್ತೆ, 30% ಕಾಮಿಡ್ಗೆ, 25% ಮ್ಯಾನೇಜ್ಮೆಂಟ್. ಓಕೆ, ಇಲ್ಲಿ ನಿಮಗೆ ಫೀಸ್ 76,135 ಆಗ್ಬಹುದು, ಆರ್ 84,595 rupees ಆಗ್ಬೋದು. ಎಲ್ಲರೂ ಕೂಡ ಇದಕ್ಕೆ ಫಿಕ್ಸ್ ಆಗಿರಿ 84,595ಗೆ. ಓಕೆ, ಯಾಕಂತ ಕೇಳಿದ್ರೆ ಅದು ಕಾಮಿಡಿಕೆ ಮತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಕಾಲೇಜಲ್ಲಿ ಕಾಮಿಡಿಕೆ ಫೀಸ್ ಜಾಸ್ತಿ ತಗೊಳ್ತಾರೆ ಅಲ್ಲಿ KCET ಫೀಸ್ ಕಡಿಮೆ, ಯಾವ ಕಾಲೇಜಲ್ಲಿ ಕಾಮಿಡಿಕೆ ಫೀಸ್ ಕಡಿಮೆ ತಗೊಳ್ತಾರೆ ಅವ್ರದ್ದು KCET ಫೀಸ್ ಜಾಸ್ತಿ ಇರುತ್ತೆ. ಬಟ್ ಎಲ್ಲರೂ ಕೂಡ ಇದಕ್ಕೆ ಫಿಕ್ಸ್ ಆಗಿ ಬೆಟರ್. ಯಾಕಂದ್ರೆ ಇರ್ಬೋದು, ಕಡಿಮೆನೇ ಆಗ್ಬೋದು, ಬಟ್ ಅದೊಂದು ಎಷ್ಟು 6 + 4 + 6 10,000 ಕಡಿಮೆ, ನಾಟ್ 10,000 8,000 ಅಷ್ಟೇ. ಬಟ್ ಎಲ್ಲರೂ ಇದಕ್ಕೆ ಫಿಕ್ಸ್ ಆಗಿರಿ. ಸೊ ನನಗೆ ಪ್ರೈವೇಟ್ ಅನ್ಏಡೆಡ್ ಕಾಲೇಜಲ್ಲಿ ಆದರೆ ಇವಾಗಲೇ 84,000 ಬೇಕು. ಇನ್ನೂ ಆಗಿಲ್ಲ, ಇಷ್ಟೇ ಅಲ್ಲ, ಇನ್ನೂ ಇದೆ, ಅದು ಹೇಳ್ತೇನೆ. 84,000 ಬೇಕು. ಏನು ಹೇಳ್ತಾ ಇದ್ದಾರೆ, ಎಕ್ಸ್ಕ್ಲೂಡಿಂಗ್ ವಿ ಫೀಸು ಅಂದರೆ ಯೂನಿವರ್ಸಿಟಿ ಫೀಸ್ ಇಲ್ಲ ಇಲ್ಲಿ. ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಯೂನಿವರ್ಸಿಟಿ ಫೀಸ್ ಇಲ್ಲ ಇಲ್ಲಿ. ಎಕ್ಸ್ಕ್ಲೂಡಿಂಗ್ ಯೂನಿವರ್ಸಿಟಿ ಫೀಸನ್ನು ಇನ್ಕ್ಲೂಡ್ ಮಾಡಿಲ್ಲ. ಇನ್ಕ್ಲೂಡ್ ಮಾಡದೆ ಎಷ್ಟಾಗಿದೆ, 84,595 rupees. ಗೊತ್ತಾಯ್ತಾ? ಅದಾದಮೇಲೆ ಕಾಮಿಡಿಕೆ ಫೀಸ್ ಕೊಟ್ಟಿದ್ದಾರೆ. ಕಾಮಿಡಿಕೆ ಫೀಸ್ ಆಲ್ರೆಡಿ ಬಿಡಿ, ಅದು ಆಲ್ರೆಡಿ ಇದಾಗಿದೆ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದು ಪ್ರೈವೇಟ್ ಅನ್ಏಡೆಡ್ ಆ್ಯಂಡ್ ಫಾರ್ ನಾನ್ ಮೈನಾರಿಟಿ. ಸೇಮ್ ಪ್ರೈವೇಟ್ ಏಡೆಡ್ ಫಾರ್ ಮೈನಾರಿಟಿ ನಾನು ನಿನ್ನೆ ಹೇಳಿದ್ದೆಲ್ಲ. ಕೆಲವೊಂದು ಕಾಲೇಜುಗಳು ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ಬೋದು, ಅಥವಾ ರಿಲಿಜಿಯಸ್ ಮೈನಾರಿಟಿ ಇರ್ಬೋದು. HKBK ಕಾಲೇಜ್ ಹೇಳಿದ್ದೆ, HKBK, MVJ ಬಗ್ಗೆ ಹೇಳಿದ್ದೆ, ನಿಟ್ಟೆ ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಹೇಳಿದ್ದೆ, SDM ಧಾರವಾಡ ಬಗ್ಗೆ ಹೇಳಿದ್ದೆ, SDM ಉಜಿರೆ ಬಗ್ಗೆ ಹೇಳಿದ್ದೆ, ಕೆನರಾ ಕಾಲೇಜ್ ಬಗ್ಗೆ ಹೇಳಿದ್ದೆ. ಇದೆಲ್ಲದು ಕೂಡ ಯಾವುದಾಗುತ್ತೆ ನಿಮಗೆ, ಪ್ರೈವೇಟ್ ಏಡೆಡ್ ಬಟ್ ಮೈನಾರಿಟಿಯಲ್ಲಿ ಬರುತ್ತೆ. ಮೈನಾರಿಟಿ ಕಾಲೇಜಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೊನೆಯದಾಗಿ ಅವ್ರು ಮಾತಾಡ್ತಾ ಇರೋದು ಮೈನಾರಿಟಿ. ಅಲ್ಲೂ ಕೂಡ ಹಾಗೆ 45% ಯಾರಿಗಿರುತ್ತೆ, ಗೌರ್ಮೆಂಟ್ ಸೀಟ್ ಇರುತ್ತೆ, 30% ಯಾವುದಕ್ಕೆ ಹೋಗುತ್ತೆ, ಕಾಮಿಡಿಕೆಗೆ ಹೋಗುತ್ತೆ, 25% ಯಾವುದಕ್ಕೆ ಹೋಗುತ್ತೆ, ಮ್ಯಾನೇಜ್ಮೆಂಟ್. ಇಲ್ಲೆಷ್ಟು ಫೀಸು ಸೇಮ್. ಅದಕ್ಕೆ ಎಷ್ಟು ಬಂತು ನೋಡಿ, 76,135 rupees ಆಗ್ಬೋದು, ಅಥವಾ 84,595 ಆಗ್ಬೋದು. ನೀವು ಯಾವುದಕ್ಕೆ ರೆಡಿ ಆಗಿರಿ, ಇದಕ್ಕೆ ರೆಡಿ ಆಗಿರಿ. ಇದು ಕಡಿಮೆ ಆದರೆ ನೋ ಪ್ರಾಬ್ಲಮ್. ಇಟ್ ಡಿಪೆಂಡ್ಸ್, ಕೆಲವೊಂದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಾಮಿಡಿಕೆ ಫೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನೀವು ಇದಕ್ಕೆ ರೆಡಿ ಆಗಿರಿ 84,595. ಓಕೆ, ಹಾಗಾದರೆ ನೀವು ಇವಾಗ ಕೇಳ್ಬೋದು, ಇದಿಷ್ಟೇ ವಿಷಯ, ಇಷ್ಟೇ ಆಯ್ತಾ. ಅವ್ರು ಕೊಟ್ಟಿರೋದು ಇಷ್ಟೇ.
ಪ್ರೈವೇಟ್ ಏಡೆಡ್, ದಿಸ್ ಇಸ್ ಫಾರ್ ಮೈನಾರಿಟಿ, ಪ್ರೈವೇಟ್ ಅನ್ಏಡೆಡ್, ನಾನ್ ಮೈನಾರಿಟಿ. ಫೀಸ್ ಏನು ಡಿಫರೆನ್ಸ್ ಇಲ್ಲ ಆಯಿತಾ, ಇದರಲ್ಲಿ ಏನು ಫೀಸ್ ಡಿಫರೆನ್ಸ್ಗಳಿಲ್ಲ. ಅದು ಬಿಟ್ಟರೆ ಇಲ್ಲಿ ಕೊಟ್ಟಿದ್ದು ಯಾವ್ದು ಹೇಳಿ, ಪ್ರೈವೇಟ್ ಏಡೆಡ್ ಆಯಿತಾ. ಪ್ರೈವೇಟ್ ಏಡೆಡ್ ಅಂತ ಹೇಳಿದ್ರೆ ಯಾವ್ದು ಹೇಳಿ, ಇದಿಷ್ಟು ಕಾಲೇಜ್ಗಳು ಬರುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಕೋರ್ಸನ್ನು ಕೂಡ ನಾನು ಹೇಳಿದ್ದೇನೆ, ಕೋಡನ್ನು ಹೇಳಿದ್ದೇನೆ ಆಯಿತಾ. JC ನನ್ನ ಪ್ರಕಾರ E021, ಬಟ್ ಅದನ್ನು ಕನ್ಫರ್ಮೇಷನ್ ನಾನು ಇದು ಮಾಡ್ತೇನೆ. ಸೊ ಉಳಿದಿದ್ದು ಕೂಡ ನಾನು ಹಾಕಿದ್ದೇನೆ E021 SJCಯಲ್ಲಿ. ಓಕೆ, ಸೊ ಉಳಿದಿದ್ದು ನಿಮ್ಮದು ಪ್ರೈವೇಟ್ ಏಡೆಡ್. ಅದು ಬಿಟ್ಟರೆ ಗೌರ್ಮೆಂಟ್ ಕಾಲೇಜಲ್ಲಿ ನೋಡಿ 100% ಗೌರ್ಮೆಂಟ್ ಸೀಟ್ಗಳಾಗುತ್ತೆ. ಯಾವುದೆಲ್ಲ ಗೌರ್ಮೆಂಟ್ ಕಾಲೇಜ್ ಹೇಳಿದೆಯಲ್ಲ ನಾನು, ಅದೆಲ್ಲದೂ ಬರುತ್ತೆ. ಪ್ಲಸ್ ವಿಶ್ವೇಶ್ವರಯ್ಯ ಘಟಿಕ ಅಂತ ಹೇಳಿದ್ದಾರೆ, ಅಂದರೆ ಏನು ಕೊಟ್ಟಿದ್ದಾರೆ ಅಲ್ಲಿ, ವಿಶ್ವೇಶ್ವರಯ್ಯ ವಿ ಶುಲ್ಕ ವೇಟ್ 1 ಸೆಕೆಂಡ್, ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯದ ಘಟಕ ಕಾಲೇಜುಗಳು. ಘಟಕ ಕಾಲೇಜುಗಳಂದ್ರೆ ಯಾವ್ದು ಹೇಳಿ, VTU ಮೈಸೂರು, VTU ಕಲಬುರಗಿ, VTU ಬೆಳಗಾವಿ, VTU ಚಿಕ್ಕಬಳ್ಳಾಪುರ, ಇದೆಲ್ಲ ಬರುತ್ತೆ. ಇಲ್ಲಿ ಎಷ್ಟು ಹೇಳಿ, 42,116. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಷ್ಟು ಹೇಳಿ, 47,250. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದು ಅವರು ಬಿಟ್ಟಂತಹ, ಅವರು ರಿಲೀಸ್ ಮಾಡಿದಂಥ ಫೀ ಸ್ಟ್ರಕ್ಚರ್. KEAದವರು, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ರಿಲೀಸ್ ಮಾಡಿದಂಥ ಫೀ ಸ್ಟ್ರಕ್ಚರ್. ಓಕೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸು. ಅದ್ರ ಕೆಳಗಡೆ ನೋಡಿ, 5% ಸಂಖ್ಯಾತಿ ರಿಕ್ತ ಸೀಟುಗಳಿಗೆ, ಸಂಖ್ಯಾತಿ ರಿಕ್ತ ಅಂದರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಕರೀತಾರೆ, SNQ. ಸಂಖ್ಯಾತಿ ರಿಕ್ತ ಸೀಟುಗಳು, ಯಾರದ್ದು ಇನ್ಕಮ್ ಕಡಿಮೆ ಇರುತ್ತೆ ನೋಡಿ ಅದಿರುತ್ತೆ. ಅಂದರೆ ಒಂದು ಕಾಲೇಜಲ್ಲಿ 100 ಸೀಟ್ ಇದ್ದರೆ ಅದ್ರ ಮೇಲ್ಗಡೆ ಅದರದ್ದು 5%, 5 ಸೀಟ್ಸ್ಗಳು, ಟೋಟಲ್ 105 ಸೀಟ್ ಇರುತ್ತೆ. ಅದರಲ್ಲಿ 5 ಸೀಟ್ಗಳು SNQ ಕೋಟಾ, ಬೇಸ್ಡ್ ಆನ್ ಯುವರ್ ಇನ್ಕಮ್. ಯಾರು ತುಂಬ ಪುವರ್ ಇರ್ತಾರೆ ನೋಡಿ, ಅವರ ಇನ್ಕಮನ್ನು ನೋಡಿ ಸೂಪರ್ ನ್ಯೂಮರರಿ ಕೋಟಾವನ್ನು ಅಪ್ಲೈ ಮಾಡ್ತಾರೆ. 5% ಅವರಿಗೆ ಟ್ಯೂಷನ್ ಫೀಸ್ ಕಡಿಮೆ ಇರುತ್ತೆ. ಲಾಸ್ಟ್ ಟೈಮ್ SNQ ಕೋಟಾ ಅರೌಂಡ್ 32,000 ಸಮಥಿಂಗ್ ಆಗಿತ್ತು. ನಾಟ್ ಎಕ್ಸಾಕ್ಟ್ ಫಿಗರ್ ಇದು, 32,000. ಈ ವರ್ಷ SNQ ಅದು 40,000 ಅಂತ ಅಂದ್ಕೊಳ್ಳೋಣ, ಅಪ್ ಟು 40,000 ವರೆಗೆ ಆಗುತ್ತೆ. ಓಕೆ, 40,000 ಅಂತ ಅಂದ್ಕೊಳ್ಳೋಣ. 42,000 SNQ ಕೋಟಾ ಯಾರಿಗೆ ಅಲಾಟ್ ಆಗುತ್ತೆ, ಅಪ್ ಟು 40,000 ಅಂತ ಅಂದ್ಕೊಳ್ಳೋಣ. ಓಕೆ, ಇದು SNQ ಕೋಟಾ. ಅದಾದಮೇಲೆ ವೆರಿ ವೆರಿ ಇಂಪಾರ್ಟೆಂಟು ಸರ್, ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಪ್ರತಿ ವಿದ್ಯಾರ್ಥಿಯಿಂದ ಇತರ ಶುಲ್ಕವಾಗಿ, ಅನುದಾನ ರಹಿತ ಯಾವ್ದು ಹೇಳಿ, ಒಂದು ಪ್ರೈವೇಟ್ ಅನ್ಏಡೆಡ್ ಕಾಲೇಜ್, ಅದು ನಾನ್ ಮೈನಾರಿಟಿ, ಮೈನಾರಿಟಿ, ಇವರಿಬ್ಬರಿಗೆ ಹೇಳ್ತಾ ಇರೋದು. ಅಂದರೆ ನಾನು ಹೇಳಿದ್ದೆ ಕರ್ನಾಟಕದ ಹೆಚ್ಚಿನ ಕಾಲೇಜುಗಳು ಇದೇ ಆಗಿರುತ್ತೆ. ಯಾಕಂತ ಕೇಳಿದ್ರೆ ಕರ್ನಾಟಕದಲ್ಲಿ ನೋಡಿ, ಪ್ರೈವೇಟ್ ಏಡೆಡ್ ನಾನು ಹೇಳಿದ್ದೆ ಇದಿಷ್ಟು ಕಾಲೇಜಾ, ಗೌರ್ಮೆಂಟ್ ಕಾಲೇಜ್ಗಳಿಗೆ ಇಲ್ಲಿ ಹೇಳಿದ್ದೆ VTU ಮೈಸೂರು, ಅಂದರೆ ಗೌರ್ಮೆಂಟ್ ಕಾಲೇಜು ಪ್ಲಸ್ ನಿಮ್ಮದು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜ್ಗಳು, ಇದನ್ನು ಹೇಳಿದ್ದೇನೆ. ಪ್ಲಸ್ UVC ಆಯಿತಾ. ಇದಿಷ್ಟು ಬಿಟ್ಟು ಇವಿಷ್ಟು 8 ಕಾಲೇಜಸ್, ಪ್ಲಸ್ ಇಲ್ಲಿ ಒಂದಿಷ್ಟು ಕಾಲೇಜ್ಗಳನ್ನು ಹೇಳಿದ್ದೆ ನಾನು ನೋಡಿ, ಗೌರ್ಮೆಂಟ್ ಕಾಲೇಜ್ ಪ್ಲಸ್ VTU ಅದು, ಪ್ಲಸ್ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಯಾವುದೇ ಕಾಲೇಜ್ ಆಗಿರಲಿ, ಅದು ಯೂನಿವರ್ಸಿಟಿನೂ ಆಗಿರಲಿ, ಪ್ರೈವೇಟ್ ಯೂನಿವರ್ಸಿಟಿ ಆಯಿತಾ. ಪ್ರೈವೇಟ್ ಅನ್ಏಡೆಡ್ ನಾನ್ ಮೈನಾರಿಟಿ, ಪ್ರೈವೇಟ್ ಏಡೆಡ್, ದಿಸ್ ಇಸ್ ಆಲ್ಸೋ ಪ್ರೈವೇಟ್ unaided students, not aided, private unaided minority. This is not aided, it is unaided. ಅಂದರೆ ಅನುದಾನ ರಹಿತ, ಇವರು ಅನುದಾನ ರಹಿತಾನೆ, ಇವರು ಅನುದಾನ ರಹಿತಾನೆ. ಬಟ್ ಇಲ್ಲಿ ನಾನ್ ಮೈನಾರಿಟಿ ಕಾಲೇಜ್ಗಳು, ಇದು ಮೈನಾರಿಟಿ ಕಾಲೇಜ್, ಅಷ್ಟೇ ಡಿಫರೆನ್ಸ್. ಇವರಿಗೆ ಅಪ್ಲೈ ಆಗ್ತಾ ಇದೆ ಎಕ್ಸ್ಟ್ರಾ 20,000 ಪೇ ಮಾಡಬೇಕು. ಅಂದರೆ ನಾನು ಹೇಳಿದ್ದೆ ಕರ್ನಾಟಕದ ಹೆಚ್ಚಿನ ಕಾಲೇಜುಗಳು ಇದೆ, ಪ್ರೈವೇಟ್ ಅನ್ಏಡೆಡ್ ಆಗಿದೆ, ಕರ್ನಾಟಕದ ಹೆಚ್ಚಿನ ಕಾಲೇಜುಗಳು ಇದೆ. ಎಕ್ಸ್ಟ್ರಾ 20,000 ಪೇ ಮಾಡಬೇಕು ಅಂದರೆ ಮೀನಿಂಗ್ ಏನು ಹೇಳಿ, ಇಲ್ಲಿ ನೀವು 85,000 ಅಂತ ತಗೊಂಡ್ರೆ 85,000 ಪ್ಲಸ್ 20,000, ಸೊ ಅಲ್ಲಿಗೆ ನಿಮಗೆ 1,05,000 ಆಯಿತು ಆಯಿತಾ. 1,05,000 ಆಯಿತು. ಹಾಗಾದರೆ ಇಲ್ಲಿಗೆ ಎಂಡಾ? ಇಲ್ಲ, ಇನ್ನೂ ಇದೆ. ವೆರಿ ಇಂಪಾರ್ಟೆಂಟ್. ಹೆಚ್ಚಿನ ಕಾಲೇಜ್ಗಳಲ್ಲಿ ನೀವು ಅನ್ಕೊಳ್ಬೋದು 1,05,000 ಒಳಗೆ ಕಂಪ್ಲೀಟ್ ಆಗುತ್ತೆ. ನೋ ನೋ, ನೆನಪಿಟ್ಕೊಳ್ಳಿ, ಗೌರ್ನಮೆಂಟ್ನ ಪ್ರಕಾರ ಇನ್ನು ಎಕ್ಸ್ಟ್ರಾ ಫೀಸ್ಗಳನ್ನು ತಗೊಳ್ಳಿಕ್ಕಿಲ್ಲ. ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ಗಳು ಎಕ್ಸ್ಟ್ರಾ ಫೀಸನ್ನು ತಗೊಳ್ಳಿಕ್ಕಿಲ್ಲ. ಇಲ್ಲಿಗೆ ಎಂಡ್ ಆಗಬೇಕು ಆ್ಯಕ್ಚುಲಿ. ಬಟ್ ಎವ್ರಿ ಕಾಲೇಜ್ಗಳು ಎಕ್ಸ್ಟ್ರಾ ಫೀಸನ್ನು ತಗೊಳ್ತಾರೆ. ಎವ್ರಿ ಕಾಲೇಜ್ಗಳು ಎಕ್ಸ್ಟ್ರಾ ಫೀಸನ್ನು ತಗೊಳ್ತಾರೆ ನೋಡಿ. ಯಾಕಂತ ಕೇಳಿದ್ರೆ ಅವ್ರು ನಿಮಗೆ ಅಲ್ಲಿ ಲ್ಯಾಬ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಲ್ಯಾಬ್ ಇರುತ್ತೆ ನಿಮಗೆ, ಲ್ಯಾಬಿಗೆ ನಿಮಗೆ ಮ್ಯಾನ್ಯಲ್ ಕೊಡಬೇಕು, ರೆಕಾರ್ಡ್ಸ್ ಕೊಡಬೇಕು, ಅದು ಇದು ಅಂತ ತುಂಬ ಇರುತ್ತಲ್ಲ. ಅದೆಲ್ಲದನ್ನು ಸೇರಿ ಒಂದು ಮಿನಿಮಮ್ 35,000 ತಗೊಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್. 35 ಒಂದು 45,000 ಅಂತ ಅಂದ್ಕೊಂಡ್ರೆ ಟೋಟಲ್ 1,50,000 ನಿಮ್ಮ ಕೈಯಲ್ಲಿ ಇರಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್.
1,50,000 ರೀಚ್ ಆಗಿ ಆಗುತ್ತೆ. 35,000 to 45,000 ತಗೊಳ್ತಾರೆ. ಓಕೆ, ಸೊ ಅಪ್ ಟು 1,50,000 ನೀವು ಇಟ್ಕೊಂಡ್ರೆ ಆಸ್ ಅ ಫೀಸ್ ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಆಯ್ತಾ, ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಸೊ ಯಾರಿಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ, UVC ಸಿಗುತ್ತೆ, ಪ್ರೈವೇಟ್ ಏಡೆಡಲ್ಲಿ ಈ ಕೋರ್ಸ್ಗಳು ಸಿಗುತ್ತೆ, ಅವರಿಗೆಲ್ಲ ಕಡಿಮೆ ಫೀಸ್. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಏನು 42,116, ಇಲ್ಲಿ 47,250, ಇಲ್ಲಿ 42,116. ಅದು ಬಿಟ್ಟು ನೀವು ಬೇರೆ ಯಾವುದೇ ಪ್ರೈವೇಟ್ ಅನ್ಏಡೆಡ್ ಆಗಲಿ, ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಆಗಲಿ, ಯಾವುದೇ ಕಾಲೇಜಿಗೆ ಹೋದರೂ ಅಪ್ ಟು 1,50,000 ಬೇಕೇ ಬೇಕು ಆ್ಯಸ್ ಅ ಫೀಸು. ಅದು ಬಿಟ್ಟು ನಿಮಗೆ ಎಕ್ಸ್ಟ್ರಾ ಯಾವ್ದು ಹೇಳಿ, ಇನ್ನು ಹಾಸ್ಟೆಲ್ಲು ಮತ್ತು ಅಪ್ ಆ್ಯಂಡ್ ಡೌನ್ ಮಾಡೋದಿದ್ರೆ ಅಪ್ ಆ್ಯಂಡ್ ಡೌನ್ ಮಾಡೋರಿಗೆ ಎಕ್ಸ್ಟ್ರಾ ನಿಮ್ದು ಏನು ಖರ್ಚಿದ್ದೀರ ಸ್ಪೆಂಡಿಂಗ್ಸ್ ಇರುತ್ತಲ್ಲ ಅದೆಲ್ಲದು ಬೇಕು. ಓಕೆ, ಸೊ ಇವಾಗಲೇ ನೆನಪಿಟ್ಕೊಳ್ಳಿ, ಆ್ಯಸ್ ಅ ಫೀಸು ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸೆಪ್ಟ್ ಆಲ್ ದೀಸ್ ಕಾಲೇಜಸ್, ಈ ಕಾಲೇಜನ್ನು ಬಿಟ್ಟು ಉಳಿದ್ರಲ್ಲಿ ಬೇಕಂದರೆ ಬರೀ ಫೀಸ್, ನಾನು ಓನ್ಲಿ ಫೀಸ್ ಬಗ್ಗೆ ಮಾತಾಡ್ತಾ ಇರೋದು, 1,50,000 ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಪ್ಲಸ್ ಇವಾಗಲೇ ಫೀಸ್ ಈಗ ನಿಮ್ಗೀಗ ಸೀಟ್ ಆಯಿತು, ಸೀಟ್ ಆದ ತಕ್ಷಣ ಫೀಸನ್ನು ಒಂದು 1 day 2 day ಒಳಗಡೆ ಪೇ ಮಾಡಿ. ದಯವಿಟ್ಟು ಲಾಸ್ಟ್ ಡೇಟ್ವರೆಗೂ ಎಂಡ್ವರೆಗೂ ಕಾಯಬೇಡಿ. ಎಂಡ್ವರೆಗೂ ಕೂಡ ಕಾದ್ಕೊಂಡು ಆಮೇಲೆ ಸರ್ ಫೀಸ್ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ನೀವು ಈ ದಿನಕ್ಕೋಸ್ಕರ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಬೇಕು ಅಂತ 2 years ಹಾರ್ಡ್ ವರ್ಕ್ ಮಾಡಿರ್ತೀರಾ, ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ, ಪೇರೆಂಟ್ಸ್ಗಳು ಅದ್ರ ಮೇಲೆ ಮನಿ ಸ್ಪೆಂಡ್ ಮಾಡಿರ್ತೀರ, ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ. ಇಷ್ಟೆಲ್ಲ ಮಾಡಿಕೊಂಡು ರ್ಯಾಂಕ್ ಕೂಡ ಬಂದ್ಕೊಂಡು ಲಾಸ್ಟಿಗೆ ನೀವು ಫೀಸನ್ನು ಪೇ ಮಾಡುವಾಗ ಡಿಲೇ ಮಾಡಿದರೆ ಸೀರಿಯಸ್ಲಿ ಅವರು ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. KE ತಗೊಳ್ಳೋದಿಲ್ಲ, ಕಾಮಿಡಿಕೆದವರು ತಗೊಳ್ಳೋದಿಲ್ಲ. ಅವ್ರು ಏನೇನು ಮಾಡ್ತಾರೆ, ಒಂದು 5 ದಿನ 5 days ಟೈಮ್ ಕೊಡ್ತಾರೆ. ಅವ್ರದ್ದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಒಂದು 2 days ಎಕ್ಸ್ಟೆಂಡ್ ಮಾಡ್ತಾರೆ. ಆಯಿತಾ, ನೀವು ಈ ಡೇಸ್ ಒಳಗಡೆ ಈ ಲಾಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಡಿ. ಆಮೇಲೆ ಹೇಳ್ತಾರೆ ನಾವು ನಿಮಗೆ ಎಕ್ಸ್ಟೆಂಡೆಡ್ ಟೈಮ್ ಕೊಟ್ಟಿದ್ವಿ, ನೀವು ಫೀಸ್ ಪೇ ಮಾಡಲಿಲ್ಲ, ಸೊ ನಿಮಗೆ ಸೀಟ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದರ ಹಿಂದಿನ ಹಾರ್ಡ್ ವರ್ಕ್ ನಿಮಗೂ ಗೊತ್ತಿರುತ್ತೆ. ಸ್ಟೂಡೆಂಟ್ಸ್ ಯಾರು ವರ್ಕ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಪೇರೆಂಟ್ಸ್ ಯಾರು ಅವ್ರಿಗೆ ಹಣ ಕೊಟ್ಟಿರ್ಬೋದು ಅಥವಾ ಅವ್ರನ್ನ ಸಪೋರ್ಟ್ ಮಾಡಿರ್ಬೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಲಾಸ್ಟ್ ಡೇಟ್ವರೆಗೂ ಫೀಸ್ ಪೇ ಮಾಡ್ಲಿಕ್ಕೆ ವೆಯ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಲಾಸ್ಟ್ ಡೇಸಿಂದ 2 days, ಲಾಸ್ಟ್ ಡೇ ಕೊಟ್ಟಿದ್ದಾರೆ ನೋಡಿ, ಅದರಿಂದ 2 days ಪ್ರಯರ್ ಫೀಸನ್ನು ಪೇ ಮಾಡಿ. ನಾನು ಅನ್ಕೊಳ್ತೇನೆ ನಿಮ್ಗೆ ಇದು ಕಂಪ್ಲೀಟ್ ಕ್ಲಾರಿಟಿಯನ್ನು ಸಿಕ್ಕಿದೆ. ಯಾವುದು VTU ಕಾಲೇಜು, ಯಾವುದು ಗೌರ್ಮೆಂಟ್ ಕಾಲೇಜು, ಎಲ್ಲಿ ಎಷ್ಟು ಫೀಸ್ ಇರುತ್ತೆ, ಪ್ಲಸ್ ನಿಮಗೆ ಯೂನಿವರ್ಸಿಟಿ ಅಂದರೆ ಏನು, ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಏನು, ಆಟೋನಾಮಸ್ ಕಾಲೇಜ್ ಯಾವುದು, ಇದೆಲ್ಲದರ ಬಗ್ಗೆನೂ ಹೇಳಿದ್ದೇನೆ. ಓಕೆ, ಸೊ ಹೆಚ್ಚಿನವರಿಗೆ ಆಗೋದು ಪ್ರೈವೇಟ್ ಅನ್ಏಡೆಡ್ ಕಾಲೇಜು ಅಪ್ ಟು 1,50,000 ರೆಡಿ ಮಾಡಿ ಇಟ್ಕೊಳ್ಳಿ. ಆಯಿತಾ, ಹೋಪ್ ಇದು ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಟ್ಟಿದೆ ಅಂತ ಅನ್ಕೊಳ್ತೇನೆ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ. ಏನಾದರೂ ಮಿಸ್ಟೇಕ್ಸನ್ನು ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ತುಂಬ ಕಡಿಮೆ ಆಗ್ತಾ ಇದೆ, ವ್ಯೂಸ್ಗಳು ತುಂಬ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದಿಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಅನ್ನೋದು ನಮಗೆ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್ ಸ್ಟೂಡೆಂಟ್ಸ್. ಅಂಟಿಲ್ ದ್ಯಾಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.